ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ನೆಕ್ಸ್ಟ್ ವಿಡಿಯೋ. ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನನ್ನ ನೆಕ್ಸ್ಟ್ ವಿಡಿಯೋಗೆ ನಿಮಗೆ ಬೆಲ್ ಐಕಾನ್ನ ಒತ್ಕೊಳ್ಳಿ. ಸೊ ನಿಮಗೆ ನೆಕ್ಸ್ಟ್ ವಿಡಿಯೋ ನಾನೇನಾದರೂ ಮಾಡಿದಾಗ ನಿಮಗೆ ಒಂದು ನೋಟಿಫಿಕೇಷನನ್ನು ಬರುತ್ತೆ. ಸೊ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಂದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸೊ ಈಗ ನಮ್ಮ ಟಾಪಿಕ್ ಬಂದು ಎಲೆಕ್ಟ್ರಿಕ್ ಫ್ಲಕ್ಸ್. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದರೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಗೊತ್ತು. ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂದರೆ ಏನು? ಸೊ ಈಗ ಒಂದು ಎಲೆಕ್ಟ್ರಿಫಿಕೇಷನ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಆಗಿ ಒಂದು ಚಾರ್ಜ್ದು ಲೈನ್ಸ್ ಡ್ರಾ ಮಾಡೋದಾದರೆ, ಇಮ್ಯಾಜಿನರಿ ಲೈನ್ಸ್ನ ಡ್ರಾ ಮಾಡೋದಾದರೆ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ನ ಈ ಥರ ಸ್ಟ್ರೈಟ್ ಲೈನಲ್ಲಿ ಡ್ರಾ ಮಾಡ್ತೀವಿ. ಸೊ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವ ಥರ ಹೋಗ್ತಾ ಇರುತ್ತೆ ಅಂದರೆ ಪಾಸಿಟಿವ್ ಎಂಡಿಂದ ನೆಗೆಟಿವ್ ಎಂಡ್ ಕಡೆ ಹೋಗ್ತಾ ಇರುತ್ತೆ. ಸೊ ಇದು ಯಾವುದೇ ಕಾರಣಕ್ಕೂ ಕ್ಲೋಸ್ ಲೂಪ್ನ ಫಾರ್ಮ್ ಮಾಡಲ್ಲ ಆ್ಯಂಡ್ ಯಾವತ್ತೇ ಆಗಲಿ ಇಂಟರ್ಸೆಕ್ಟ್ ಆಗಲ್ಲ. ಸೊ ಇದನ್ನು ಈ ಥರ ಲೈನ್ಸ್ನ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಕರಿತೀವಿ. ಸೊ ಈಗ ನಮ್ಮ ಕಾನ್ಸೆಪ್ಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಬರೋದಾದರೆ, ದ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಡಿಫೈನ್ಡ್ ಆಸ್ ದ ಟೋಟಲ್ ಫ್ಲಕ್ಸ್ ಪಾಸಸ್ ಥ್ರೂ ದ ಗಿವೆನ್ ಸರ್ಫೇಸ್ ಏರಿಯಾ ಅಂತ ಕರಿತೀವಿ. ಸೊ ಈಗ ಟೋಟಲ್ ಫ್ಲಕ್ಸ್ ಅಂತ ಬಂದಾಗ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಯಾವುದಾದ್ರೂ ಒಂದು ಸರ್ಫೇಸ್ ಏರಿಯಾ ಮುಖಾಂತರ ಹೋದರೆ ಈ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ನ ಏನಂತ ಕರಿತೀವಿ? ಈ ಟೋಟಲ್ ಏರಿಯಾ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ನ ಏನಂತ ಕರಿತೀವಿ? ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕರಿತೀವಿ. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ನ ಪೈ ಅಂತ ಡಿನೋಟ್ ಮಾಡ್ತೀವಿ. ಎಲೆಕ್ಟ್ರಿಕ್ ಫ್ಲಕ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈಕ್ವಲ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಯೂನಿಟ್ ಸರ್ಫೇಸ್ ಏರಿಯಾ. ಸೊ ಯಾವುದೇ ಸರ್ಫೇಸ್ ಏರಿಯಾ ಆಗಿರ್ಬೋದು, ಯಾವುದಾದ್ರೂ ಒಂದು ಯೂನಿಟ್ ಸರ್ಫೇಸ್ ಏರಿಯಾ ನಾವು ತೊಗೊಂಡಾಗ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಆ ಏರಿಯಾ ಅಂದರೆ ಗಿವೆನ್ ಏರಿಯಾದಲ್ಲಿ ಹೋಗ್ತಾ ಇದೆ, ಆ ಏರಿಯಾ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ನ ಅಂದರೆ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ನ ನಾವು ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕರಿತೀವಿ. ಇಟ್ ಈಸ್ ದ ಮೆಜರ್ ಆಫ್ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಕ್ರಾಸಿಂಗ್ ನಾರ್ಮಲಿ ದ ಗಿವೆನ್ ಏರಿಯಾ ಅಂತ ಕೂಡ ಕರಿತೀವಿ ನಾವು. ಸೊ ಇಲ್ಲಿ ಈ ಡಯಾಗ್ರಾಮ್ನ ನೋಡೋದಾದರೆ ಇದು ಬಂದು ಸರ್ಫೇಸ್ ಏರಿಯಾ. ಸೊ ಈ ಸರ್ಫೇಸ್ ಏರಿಯಾ ಏನಿದೆ ಇದು ಇಷ್ಟಿದೆಯಲ್ಲ, ಸೊ ಈ ಸ್ಕ್ವೇರ್ ಥರ ಇರೋದು ಸರ್ಫೇಸ್ ಏರಿಯಾ ಅಂತ ಕರಿತೀವಿ. ಇದು ಆ್ಯಕ್ಚುಲಿ 3Dಯಲ್ಲಿದೆ. ಸೊ ಇದು ಬಂದು ನಿಮ್ಮ ಎಕ್ಸ್ ಆ್ಯಕ್ಸಿಸು. ಸೊ ಇಲ್ಲಿ ನಾರ್ಮಲ್ ಟು ದ ಇದಕ್ಕೆ ವೈ ಆ್ಯಕ್ಸಿಸ್ ಬರುತ್ತೆ ಇಲ್ಲಿ. ಸೊ ಇದು ಬಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ಕಡೆಯಿಂದ ಈ ಡೈರೆಕ್ಷನಿಂದ ಬಂದು ಈ ಡೈರೆಕ್ಷನಲ್ಲಿ ಹೋಗ್ತಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಿದೆ. ಸೊ ಈಗ ಇಲ್ಲಿ ಇದನ್ನು ನಾವು ಯೂನಿಟ್ ಸರ್ಫೇಸ್ ಏರಿಯಾ ಅಂತ ಕರಿತೀವಿ. ಏರಿಯಾ ಆಫ್ ಎಲೆಕ್ಟ್ರಿಕ್ ಲೈನ್ ಪಾಸಿಂಗ್ ಥ್ರೂ ದ ಸರ್ಫೇಸ್ ಅಂತ. ಸೊ ಇದು ಬಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ದು ಒಂದು ಪಾಯಿಂಟ್ ಆಫ್ ಏರಿಯಾ. ಇದನ್ನು ನಾವು ಸ್ಮಾಲ್ ಏರಿಯಾ ಅಂತ ತೊಗೊತೀವಿ. ಅದನ್ನು ನಾವು DS ಅಂತ ನೋಟ್ ಮಾಡೋಣ. ಸೊ ಇಲ್ಲಿ ವೈ ಆ್ಯಕ್ಸಿಸು ಮತ್ತು ಎಕ್ಸ್ ಆ್ಯಕ್ಸಿಸ್ ಇದೆ. ಬಿಕಾಸ್ ಆಫ್ ವೈ ಆ್ಯಕ್ಸಿಸ್ ಆ್ಯಂಡ್ ಎಕ್ಸ್ ಆ್ಯಕ್ಸಿಸ್ ಸೊ ಇಲ್ಲಿ ಆ್ಯಂಗಲ್ ಅನ್ನೋದು ಮೇಡ್ ಆಗುತ್ತೆ. ಯಾವುದಕ್ಕೆ? ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ಗೆ. ಸೊ ಇದನ್ನು ಇಲ್ಲಿ ಬರೆಯೋದಾದರೆ ನಾವು ಇಲ್ಲಿ ಆ್ಯಂಗಲ್ ಅನ್ನೋದು ಮೇಡ್ ಆಗುತ್ತೆ. ಬಿಕಾಸ್ ಆಫ್ ದಟ್ ಆ್ಯಂಗಲ್ ವಿ ಕ್ಯಾನ್ ರಿಟರ್ನ್ ಆ್ಯಸ್ ಫೈ ಈಕ್ವಲ್ಸ್ E ಇಂಟು A ಕಾಸ್ ಥೀಟಾ. ಸೊ ಈ ಥರ ಬರಿಬೋದು ನಾವು. ಸೊ ಇಲ್ಲಿ ಥೀಟಾ ಅಂತಂದರೆ theta is the angle made by the normal with the electric field ಅಂತ ಕರಿತೀವಿ. ಸೊ ಇಲ್ಲಿ ಇದಕ್ಕೆ ಯೂನಿಟ್ ಬರೆಯೋದಾದರೆ SI ಯೂನಿಟ್ ಬರೆಯೋದಾದರೆ ನ್ಯೂಟನ್ ಮೀಟರ್ ಸ್ಕ್ವೇರ್ ಫರ್ ಕೂಲಮ್ ಅಂತ ಕರಿತೀವಿ. ಸೊ ಇಲ್ಲಾಂದರೆ ಇನ್ನೊಂದು ಥರ ಬರಿಬೋದು, ವೋಲ್ಟ್ ಮೀಟರ್ ಅಂತ ಕೂಡ ಬರಿಬೋದು ನಾವು. ವೋಲ್ಟ್ ಮೀಟರ್ ಅಂತ ಕೂಡ ಬರಿಬೋದು. ಸೊ ಇದಕ್ಕೆ ಡೈಮೆನ್ಷನ್ ಫಾರ್ಮುಲಾ ಕೂಡ ಬರಿಬೋದು ನಾವು. ಡೈಮೆನ್ಷನಲ್ ಫಾರ್ಮುಲಾ ಬಂದು ಸೊ ವಿ ಕ್ಯಾನ್ ಶಾರ್ಟ್ಲಿ ರಿಟರ್ನ್ ಇಟ್ ಆಸ್ DF ಡೈಮೆನ್ಷನಲ್ ಫಾರ್ಮುಲಾ ಈಕ್ವಲ್ಸ್ ML3T-3 A ಇನ್ವರ್ಸ್. ಸೊ ಇಲ್ಲಿ ಥೀಟಾ ಬಂದು ಅಕ್ಯೂಟ್ ಆಗಿರುತ್ತೆ. ಸೊ ಆ್ಯಂಗಲ್ ಬಂದು ಯಾವತ್ತಾಗಲಿ ಥೀಟಾ ಏನು ಅಕ್ಯೂಟ್ ಆದರೆ, ಇಫ್ ಥೀಟಾ ಇಸ್ ಅಕ್ಯೂಟ್ the phi is the electric flux will be positive. Exiting line of force will be positive. And also if theta is, so this is theta, it's obtuse, we can call it as obtuse. If it is obtuse, the phi is negative. ಇದು ಬಂದು ಎಂಟರಿಂಗ್ ಆಗ್ತಾ ಇರುತ್ತೆ.
ಎಂಟರಿಂಗ್ ಲೈನ್ ಆಫ್ ಫೋರ್ಸ್. ಸೊ ಇದು ಬಂದು ಇದೆಯಲ್ಲ, ಇದು ಬಂದು ಅಕ್ಯೂಟ್, ಇದು ಬಂದು ಅಬ್ಟ್ಯೂಸ್. ಸೊ ಎರಡನ್ನೂ ನಾವು ಡಿಫ್ರೆನ್ಷಿಯೇಟ್ ಮಾಡ್ಬೋದು ಇಲ್ಲಿ. ನೆಕ್ಸ್ಟು ದ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. ಸೊ ಆ ಸರ್ಫೇಸ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಸೊ ಅಲ್ಲಿಗೆ ನಾವು ಟೋಟಲ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಸರ್ಫೇಸ್ ನಾವು ಫೈಂಡ್ ಔಟ್ ಮಾಡೋದಾದರೆ, ಸೊ ವಿ ಕ್ಯಾನ್ ಇಂಟಿಗ್ರೇಟ್ ದ ಟರ್ಮ್ ಇ ಇಂಟು ಡಿ ಎಸ್. ಇಂಟಿಗ್ರೇಟ್ ಮಾಡ್ತೀವಿ. ಇಂಟಿಗ್ರೇಟ್ ಮಾಡಬೇಕಾದ್ರೆ ಇ ಇಂಟು ಡಿ ಎಸ್ ಕಾಸ್ ಥೀಟಾ. ಸೊ ವಿ ಕ್ಯಾನ್ ಇಂಟಿಗ್ರೇಟ್ ವಿತ್ ದಿಸ್. ಸೊ ಈಗ ಡಿಪೆಂಡ್ ಅಪಾನ್ ಆ್ಯಂಗಲ್ we can get a different type of flux through the surface area. ಸೊ ಈಗ ಒಂದು ಸಿಲಿಂಡರ್ ಬರ್ಬೋದು, ಇಲ್ಲ ಹಾಫ್ ಸ್ಪೆರಿಕಲ್ ಬರ್ಬೋದು, ಒಂದು ಕ್ಯೂಬ್ ಬರ್ಬೋದು. ಈ ಥರ ಬಂದಾಗ we can retain different type of electric flux through the surface. It's a depend on purely a surface area of the any material, any area of the any body. ಆ ಬಾಡಿಯಲ್ಲಿ ಏನೇ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೋಗುತ್ತೋ, with respect to the area, we can retain it as electric flux. Thank you.